Hello friends, let's prepare a chole bhature today. Chole ವಟಾಣಿ ಬಿಳಿ ವಟಾಣಿ ಏನು ಸಿಗ್ತಾವಲ್ರಿ ಅದನ್ನು ರಾತ್ರಿ ನೆನೆಸಿಡಬೇಕು. ಅದರೊಳಗೆ ನಾ ಆಮ್ಲ ಹಾಕ್ಲಿಕ್ಕತ್ತೀನಿ. ಚಲೋ ಕಲರ್ ಬರ್ತದೆ, ಅದರಿಂದ ಆಮೇಲೆ ಟೇಸ್ಟು ಚಲೋ ಆಗ್ತದೆ. ನೋಡಿರಿ, ನೀವು ನೋಡ್ಬೋದು ಎಷ್ಟು ಉಪ್ಪೇದ ರಾತ್ರಿ ನೆನೆಸಿಟ್ಟಿರೋದ್ರಿಂದ. ಇದನ್ನು ಪ್ರೆಷರ್ ಕುಕ್ಕರ್ಗೆ ಹಚ್ಚಬೇಕು. ಅದಕ್ಕಿಂತ ಮುಂಚೆ ಅದಕ್ಕೊಂದು ಪೋಟ್ಲಿ ರೆಡಿ ಮಾಡಬೇಕು. ಅದರೊಳಗೆ ಮಸಾಲೆ ಏನೇನು ಹಾಕ್ಬೇಕಂದ್ರೆ ಮೆಣಸು, ಯಾಲಕ್ಕಿ, ಲವಂಗ, ಆಮೇಲೆ ಚಹಾ ಪುಡಿ, ಹವೀಜ, ಆಮೇಲೆ 7-8 ಎಸಳು ಬೆಳ್ಳುಳ್ಳಿ ಹಾಕಿ ಅದನ್ನು ಪೋಟ್ಲಿನ ಪ್ರೆಷರ್ ಕುಕ್ಕರ್ ಒಳಗಿಟ್ಟು ನೀರು ಹಾಕಿ 4-5 ಸಿಟಿ ಮಾಡಿಸ್ಬೇಕು. ಸ್ವಲ್ಪ ಬೇಕಂದ್ರೆ ನೀವು ಸೋಡಾನು ಹಾಕಬಹುದು, ಅದು ಚೆಂದಂಗೆ ಮೆತ್ತಗಾಗುತ್ತೆ. ಅದರ ಜೊತೆಗೆ ನಾವು ಇಲ್ಲೊಂದು ಛೋಲಾ ಮಸಾಲ ರೆಡಿ ಮಾಡ್ಕೊಂಡು, ಹೋಮ್ಮೇಡ್ ಮಸಾಲ, ಹವೀಜು, ಪತ್ರಿ, ಜೀರಿಗೆ, ಲವಂಗ, ಯಾಲಕ್ಕಿ, ಮೆಣಸು, ಅದು ಹೂವು, ಆಮೇಲೆ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಆಮೇಲೆ ಇದು ದಾಳಂಬರಿ ಬೀಜ ಸಿಗ್ತವೆ. ದಾಳಂಬರಿ ಬೀಜ ಇದು ವೆರಿ ಇಂಪಾರ್ಟೆಂಟ್ ರೀ. ಇದರಿಂದನೇ ಅದು ಹುಳಿ ಬರ್ತದೆ. ಆಮೇಲೆ ಸ್ವಲ್ಪ ಮೆಣಸಿನಕಾಳು ಹಾಕ್ಕೊಂಡು ಹುರ್ಕೊಂಡು ಅದನ್ನು 1-2 ನಿಮಿಷ ಬಿಟ್ಟು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು. ಮಿಕ್ಸರ್ ಜಾರಿಗೆ ಹಾಕಿ ಉಪ್ಪು, ಖಾರ ಪುಡಿ, ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕಿ ಗ್ರೈಂಡ್ ಮಾಡ್ಕೊರಿ. ಇದೆಲ್ಲ ಆದಮೇಲೆ ಛೋಲೆ ನಮಗೆ 5 ಸಿಟಿ ಆಗ್ಯದ. ಅದು ಚಂದಂಗೆ ಬೆಂದಿರ್ತದೆ, ನೀವು ನೋಡ್ಬೋದಿಲ್ಲ. ಆಮೇಲೆ ಇದೇ ಛೋಲೆಗೆ ಇವು ಡ್ರೈ ಮಸಾಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಅಂದರೆ ಅದು ಚೆನ್ನಾಗಿ ಕೋಟಿಂಗ್ ಮಾಡ್ಕೊರಿ ಅದಕ್ಕೆ ಮೇಲೆ. ಅದಾದಮೇಲೆ ಬುಟ್ಟಿ ಒಳಗೆ ಒಗ್ಗರಣೆ ಹಾಕಿ, ಎಣ್ಣೆ ಹಾಕಿ, ಅದಕ್ಕೆ ಜೀರಿಗೆ, ಸಾಸಿವೆ, ಹಿಂಗು ಹಾಕಿ ಸಣ್ಣಂಗೆ ಹೆಚ್ಕೊಂಡಿರೋಂಥ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೊರಿ. ಸ್ವಲ್ಪ ಗೋಲ್ಡನ್ ಫ್ರೈ ಆದಮೇಲೆ ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಮೆಣಸಿನ್ಕಾಯಿ ಹಾಕೋರಿ. ನಾ ಇಲ್ಲಿ ಟೊಮೆಟೊ ಪ್ಯೂರಿ ಹಾಕೀನಿ, ನೀವು ಟೊಮೆಟೊ ಸಣ್ಣಂಗೆ ಕಟ್ ಮಾಡಿನೂ ಹಾಕೋಬೋದು. ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡಿರಿ, ಪೂರಾ ಹಿಂಗೆ ಎಣ್ಣೆ ಬಿಡೋದನ್ನು. ಆಮೇಲೆ ಛೋಲೆ ಮಸಾಲ ಹಾಕೋರಿ. ನೀವು ನೋಡ್ಬೋದು ಎಷ್ಟು ಚಂದ ಎಣ್ಣೆ ಬಿಟ್ಟದಂತಂದ್ರೆ. ಈಗ ಸ್ವಲ್ಪ ಕಾಳುಗಳನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕುದಿಸಿರುವಂತಹ ನೀರನ್ನೇ ಹಾಕ್ಕೊಂಡು ಮ್ಯಾಶ್ ಮಾಡ್ಕೊರಿ. ಅದನ್ನು ಈ ಮ್ಯಾಶ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಉಳುಕಿದ ಕಾಳು, ಆ ನೀರು ಹಾಕ್ರಿ. ಇದು ಸ್ವಲ್ಪ ಹೊತ್ತು ಅದನ್ನು ಅದರೊಳಗೆ ಬೇಯ್ಲಿಕ್ಕೆ ಬಿಡ್ರಿ. ಅದು ಮಸಾಲೆ ಎಲ್ಲ ಅಬ್ಸರ್ವ್ ಮಾಡ್ಕೋತದೆ. ಅದಾದಮೇಲೆ ಅದಕ್ಕೆ ಕಸೂರಿ ಮೇಥಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಇದು ಛೋಲೆ ರೆಡಿ ಆಯಿತು. ಈಗ ಭಟೂರೆಗೆ ನಾನು ಛೋಲೆಗೆ ಪ್ರಿಪ್ರೇಷನ್ಗಿಂತ ಮುಂಚೆನೇ ಭಟೂರೆಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ನಾ ಇಲ್ಲೇ ಗೋಧಿ ಹಿಟ್ಟು ತೊಗೊಳ್ತೀನಿ. ಮೈದಾ ಹಾಕೋತಾರೆ, ಬಟ್ ನಾನು ಗೋಧಿ ಹಿಟ್ಟನ್ನ ಯೂಸ್ ಮಾಡೀನಿ. ಗೋಧಿ ಹಿಟ್ಟಿಗೆ ಸಕ್ಕರೆ ಪುಡಿ, ಆಮೇಲೆ 1 ಚಿಟಿಕೆ ಉಪ್ಪು, ಆಮೇಲೆ ಮೊಸರು, ಬೇಕಿಂಗ್ ಸೋಡಾ ಆರ್ ಬೇಕಿಂಗ್ ಪೌಡರ್ ಆಪ್ಷನಲ್ ಅದ, 1-2 ಚಮಚ ರವೆ, ಆಮೇಲೆ 1-2-3 ಚಮಚ ಮೊಸರು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊರಿ. ಪುರಿ ಹಿಟ್ಟಿಗತೆ ಭಾಳ ಗಟ್ಟಿಯಾಗಿ ಏನು ಕಲಿಸ್ಬೇಕಾಗಿಲ್ಲ, ಸ್ವಲ್ಪ ಚಪಾತಿ ಹಿಟ್ಟಿನ ಗತೆ ನಾದ್ಕೊಂಡ್ರೆ ಸಾಕು. ಇದರೊಳಗೆ ಏನು ಇಂಪಾರ್ಟೆಂಟ್ ಸ್ಟೆಪ್ ಅಂತಂದ್ರೆ, ಇದನ್ನು ಕಲಸಿಟ್ಟ ಮೇಲೆ ಈಗ ರವೆ ಮೈದಾ ಕೂಡಿಸಿದಾಗ ನಾವು ಹೆಂಗೆ ಶಾವ್ಗಿಗೆ ಬಡ್ಕೋತೀವಲ್ಲ, ಫಟ ಫಟ ಫಟ್ ಅಂತಂದು, ಆ ರೀತಿ ಇದನ್ನು ನಾದ್ಕೋಬೇಕು. ಬಡದು ನಾದಬೇಕು. ಇದು ಭಾಳ ಇಂಪಾರ್ಟೆಂಟ್ ಸ್ಟೆಪ್ಪು. ಇದರಿಂದನೇ ಅದು ಚೆನ್ನಾಗಿ ಉಬ್ಬುತ್ತದೆ. ರವೆ ಇರೋದ್ರಿಂದ ಅದಕ್ಕೆ ಮ್ಯಾಲೆ ಕ್ರಿಸ್ಪಿ ಲೇಯರ್ ಬರ್ತದೆ. ನಾ ಇಲ್ಲಿ ಎಳ್ಳು ಹಚ್ಕೊಂಡಿನಿ ಚಲೋ ಅಂತ ಹೇಳಿ ಅಂತ. ಇದು ಆಪ್ಷನಲ್. ಹಚ್ಕೊಂಡು ಸಣ್ಣದಾಗಿ ನಿಮ್ಗೆ ಯಾವ ಬೇಕು ಆ ಆಕಾರದೊಳಗೆ ಅದನ್ನು ಲಟ್ಟಿಸ್ಕೊಂಡು ಲಟ್ಟಿಸಿರೋಂತಹ ಮೇಲಿನ ಭಾಗವನ್ನು ಕೆಳಮುಖವಾಗಿ ಎಣ್ಣೆ ಒಳಗೆ ಬಿಡಬೇಕು. ಇದರಿಂದ ಏನಾಗ್ತದೆ, ಪೂರೆ ಉಬ್ಬುತ್ತದೆ ಚೆನ್ನಾಗಿ. ಆಮೇಲೆ ಎಣ್ಣೆ ಸಿಡಿಸ್ಕೋತ ಬಿಸಿ ಇರ್ತೈತೆ ಎಣ್ಣೆ ಕಂಪ್ಲೀಟ್. ಒಂದು ಭಟೂರೆ ಚೆನ್ನಾಗಿ ಉಪ್ಪೆ. ಇಲ್ಲಿ ನೋಡ್ಬೋದು ನೀವು ಭಟೂರೆ ಎಷ್ಟು ಚಂದ ಉಪ್ಪೇದಂತಂದು. ಈಗ ನಾವು ನಿಮ್ಮ ಓನ್ ವೇ ಒಳಗೆ ನೀವು ಪ್ಲೇಟಿಂಗ್ ಮಾಡ್ಕೊರಿ.
This feels like Enjoy. time's making fun of me.